SIT ಬೇಕು ಅಂತ ಹೇಳಿದವರು ಅವರೇ, ಸ್ವಾಗತ ಮಾಡಿದವರು ಅವರೇ, ನ್ಯಾಯ ಕೊಡಬೇಕು ಅಂತ ಅವರು ಬಾಯಿ ಯಾವತ್ತೂ ಬಿಚ್ಚಲಿಲ್ಲ. ಅವರಲ್ಲೇ ಇಂಟರ್ನಲ್ 2 ಫೈಟಿಂಗು, ಬಿಜೆಪಿಲಿ 2 ಗುಂಪು, ಅರ್ಥಾಯ್ತಾ? ಅವ್ರದೇ ಷಡ್ಯಂತ್ರ. ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಬಿಜೆಪಿಯ ಮೂಲ ಕಾರ್ಯಕರ್ತರೇ. ಇದನ್ನೆಲ್ಲ ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಎಲ್ಲ ಮಾಡಿರೋರೆಲ್ಲ ಅವರೇನೆ. ಈಗ ಎಲ್ಲ ನಾಟಕರು ಆಡ್ತಾರೆ. SIT ಬೇಕು ಅಂತ ಹೇಳಿದವರು ಅವರೇ, ಸ್ವಾಗತ ಮಾಡಿದವರು ಅವರೇ, ನ್ಯಾಯ ಕೊಡಬೇಕು ಅಂತ ಅವರು ಬಾಯಿ ಯಾವತ್ತೂ ಬಿಚ್ಚಲಿಲ್ಲ. ಅವರಲ್ಲೇ ಇಂಟರ್ನಲ್ 2 ಫೈಟಿಂಗು, ಬಿಜೆಪಿಲಿ 2 ಗುಂಪು, ಅರ್ಥಾಯ್ತಾ? ಅವ್ರದೇ ಷಡ್ಯಂತ್ರ. ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಬಿಜೆಪಿಯ ಮೂಲ ಕಾರ್ಯಕರ್ತರೇ. ಇದನ್ನೆಲ್ಲ ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಎಲ್ಲ ಮಾಡಿರೋರೆಲ್ಲ ಅವರೇನೆ. ಈಗ ಎಲ್ಲ ನಾಟಕರು ಆಡ್ತಾರೆ.